ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 12ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುವುದು. ಆದರೆ ಪ್ರಿಯರೇ, ನೀವು ನಿಮ್ಮ ಅತಿ ಪರಿಶುದ್ಧ ನಂಬಿಕೆಯ ಮೇಲೆ ನಿಮ್ಮನ್ನು ಕಟ್ಟಿಕೊಳ್ಳಿರಿ, ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಿರಿ, ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ನಿತ್ಯ ಜೀವಕ್ಕಾಗಿ ಎದುರು ನೋಡಿರಿ. ಯೂದ 1:20-21. ನಮ್ಮದೇ ಆದ ಪ್ರಾರ್ಥನೆ ಮತ್ತು ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುವುದರ ನಡುವಿನ ವ್ಯತ್ಯಾಸವೇನು? ಇದು ಕಾಲ್ನಡಿಗೆಯಲ್ಲಿ ನಡೆಯುವುದಕ್ಕೆ ಮತ್ತು ವಾಹನದಲ್ಲಿ ಪ್ರಯಾಣಿಸುವುದಕ್ಕೆ ಸಮಾನವಾಗಿದೆ. ಕರ್ತನು ನಮ್ಮಲ್ಲಿ ಸ್ವರ್ಗದ ದೈವಿಕ ಎಂಜಿನ್ ಅನ್ನು ಇರಿಸಿದ್ದಾನೆ, ಪವಿತ್ರಾತ್ಮ. ದೇವರು ನಮಗೆ ಪವಿತ್ರಾತ್ಮವನ್ನು ಪ್ರಾರ್ಥನಾ ಸಂಗಾತಿಯಾಗಿ ನೀಡಿದ್ದಾನೆ. ಪ್ರಾರ್ಥನೆಯಲ್ಲಿ ಆತನಿಂದ ನಡೆಸಲ್ಪಡುವುದು ಎಂತಹ ಆಶೀರ್ವಾದದ ಅನುಭವ! ಅಂತೆಯೇ ಪವಿತ್ರಾತ್ಮನು ನಮ್ಮ ದೌರ್ಬಲ್ಯಗಳಲ್ಲಿ ಸಹಾಯ ಮಾಡುತ್ತಾನೆ. ನಾವು ಏನು ಪ್ರಾರ್ಥಿಸಬೇಕೆಂದು ನಮಗೆ ತಿಳಿದಿರುವುದಿಲ್ಲ, ಆದರೆ ಪವಿತ್ರಾತ್ಮನು ಸ್ವತಃ ಉಚ್ಚರಿಸಲಾಗದ ನರಳಾಟದಿಂದ ನಮಗಾಗಿ ಬೇಡಿಕೊಳ್ಳುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ರೋಮಾಪುರದವರಿಗೆ 8:26. ನಾವು ಜೀವಂತ ದೇವರ ದೇವಾಲಯ. ನಾವು ಪವಿತ್ರಾತ್ಮನಿಗೆ ನಮ್ಮನ್ನು ಶರಣಾಗಿಸಿ ಆತನ ದೇವಾಲಯವನ್ನು ಕಳ್ಳರ ಗುಹೆಯನ್ನಾಗಿ ಮಾಡದಿದ್ದಾಗ ಆತನು ನಮ್ಮನ್ನು ಪ್ರಾರ್ಥನೆಯ ಮನೆಯಾಗಿ ಪರಿವರ್ತಿಸುತ್ತಾನೆ. ಆತನು ನಮ್ಮೊಳಗಿನಿಂದ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ. ಆತನು ಪ್ರಾರ್ಥನೆಯ ಸ್ವರ್ಗೀಯ ಭಾಷೆಯನ್ನು ನಮ್ಮ ಆತ್ಮಕ್ಕೆ ತರುತ್ತಾನೆ ಮತ್ತು ನಮ್ಮ ಮೂಲಕ ಮಧ್ಯಸ್ಥಿಕೆ ವಹಿಸಲು ಪ್ರಾರಂಭಿಸುತ್ತಾನೆ. ಆಗ ಮಾತ್ರ ನಾವು ಆತ್ಮಗಳ ಭಾರವನ್ನು ನಿಜವಾಗಿಯೂ ಹೊರಲು ಮತ್ತು ಆಳವಾದ ಪ್ರಸವ ವೇದನೆಯಿಂದ ಹೆರಿಗೆ ನೋವುಗಳಂತೆ ಪ್ರಾರ್ಥಿಸಲು ಸಾಧ್ಯವಾಗುತ್ತದೆ. ಗಲಾತ್ಯದವರಿಗೆ 4:19. ಅಪೊಸ್ತಲನಾದ ಪೌಲನು ಆತ್ಮದಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ಅವನು ಹೀಗೆ ಹೇಳಿದನು: ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಮತ್ತು ನಾನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. 1 ಕೊರಿಂಥದವರಿಗೆ 14:15. ನಾವು ಆತ್ಮನೊಂದಿಗೆ ಐಕ್ಯದಿಂದ ಪ್ರಾರ್ಥಿಸಿದಾಗ ನಮಗೆ ತಿಳಿದಿಲ್ಲದ ವಿಷಯಗಳ ಬಗ್ಗೆ, ನಮ್ಮ ತಿಳುವಳಿಕೆ ಅಥವಾ ಕಲ್ಪನೆಗೆ ಮೀರಿದ ವಿಷಯಗಳ ಬಗ್ಗೆ ಆತನು ನಮ್ಮೊಳಗಿನಿಂದ ಮಧ್ಯಸ್ಥಿಕೆ ವಹಿಸುತ್ತಾನೆ. ಉದಾಹರಣೆಗೆ, ದೂರದಲ್ಲಿರುವ ನಿಮ್ಮ ಮಕ್ಕಳ ಪ್ರಸ್ತುತ ಸ್ಥಿತಿ ನಿಮಗೆ ತಿಳಿದಿಲ್ಲದಿರಬಹುದು, ಆದರೆ ಎಲ್ಲವನ್ನೂ ಹುಡುಕುವ ಪವಿತ್ರಾತ್ಮನಿಗೆ ಅವರು ಎಲ್ಲಿದ್ದಾರೆ ಮತ್ತು ಅವರು ಏನನ್ನು ಎದುರಿಸುತ್ತಿದ್ದಾರೆಂದು ನಿಖರವಾಗಿ ತಿಳಿದಿದೆ. ಅವನು ಹತ್ತಿದವರ ದೇವರು ಮಾತ್ರವಲ್ಲ, ಅವನು ದೂರದ ದೇವರು ಕೂಡ. ನಿಮ್ಮೊಳಗಿನಿಂದ ಅವನು ಅವರಿಗಾಗಿ ನಿಖರತೆ ಮತ್ತು ಸಹಾನುಭೂತಿಯಿಂದ ಪ್ರಾರ್ಥಿಸುತ್ತಾನೆ. ಪವಿತ್ರಾತ್ಮನು ಅರ್ಪಿಸುವ ಪ್ರಾರ್ಥನೆಯನ್ನು ತಂದೆಯು ಎಂದಿಗೂ ತಿರಸ್ಕರಿಸುವುದಿಲ್ಲ, ಏಕೆಂದರೆ ಪವಿತ್ರಾತ್ಮನು ಸ್ವತಃ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದಾನೆ. ದೇವರು ಆತ್ಮವಾಗಿದ್ದಾನೆ ಮತ್ತು ಆತನನ್ನು ಆರಾಧಿಸುವರು ಆತ್ಮದಿಂದ ಮತ್ತು ಸತ್ಯದಿಂದ ಆರಾಧಿಸಬೇಕು. ಸತ್ಯವೇದವು ನಮ್ಮನ್ನು ಹೀಗೆ ಪ್ರೋತ್ಸಾಹಿಸುತ್ತದೆ: ಯಾವಾಗಲೂ ಆತ್ಮನಿಂದ ಎಲ್ಲ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳಿಂದ ಪ್ರಾರ್ಥಿಸುತ್ತಾ, ಇದಕ್ಕಾಗಿ ಎಲ್ಲ ಸಂತರಿಗೋಸ್ಕರ ಎಲ್ಲ ತಾಳ್ಮೆ ಮತ್ತು ವಿಜ್ಞಾಪನೆಯಿಂದ ಎಚ್ಚರವಾಗಿರಿ. ಎಫೆಸದವರಿಗೆ 6:18. ದೇವರ ಪ್ರಿಯ ಮಕ್ಕಳೇ, ಪವಿತ್ರಾತ್ಮನಿಂದ ಪ್ರಾರ್ಥಿಸಿರಿ, ಆತ್ಮನಿಂದ ಪ್ರಾರ್ಥಿಸಿ. ನೀವು ಅಭಿಷೇಕವನ್ನು ಪಡೆದಿದ್ದರೆ ದೇವರೊಂದಿಗೆ ಅನ್ಯ ಭಾಷೆಗಳಲ್ಲಿ ಮಾತನಾಡಿ.
ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆತನು ಆತ್ಮನಿಂದ ದೇವರಿಗೆ ರಹಸ್ಯಗಳನ್ನು ಹೇಳುತ್ತಾನೆ. 1 ಕೊರಿಂಥದವರಿಗೆ 14:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.